ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕರ್ನಾಟಕದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋತಾಪುರಿ ಮಾವಿನನ್ನು ತೋತಾಪುರಿ ಮಾವಿನ ಬೆಲೆ ತುಂಬಾ ಜಾಸ್ತಿ ಬೆಳೀತಾ ಇದಾರೆ ನಮ್ಮ ರೈತರು ಅತಿ ಸಣ್ಣ ರೈತರೆಲ್ಲ ಈ ಮಾವಿನ ವರ್ಷ ಆರಂಭ ಆಯ್ತಂದ್ರೆ ಈ ಸಂದರ್ಭದಲ್ಲಿ ಮಾವಿನ ಬೆಳೆ ಏನಾದ್ರು ಬಂತಂದ್ರೆ ಅದೇ ನಮ್ಮ ಸಣ್ಣ ರೈತರಿಗೆ ಎಷ್ಟೋ ಮೆಟ್ರಿಕ್ ಟನ್ ಇದೇನ್ ಮಾಡ್ತಿದ್ರು, ಆಂಧ್ರ ತಗೊಂಡೋಗಿ ಮಾರಾಟ ಮಾಡ್ತಿದ್ರು. ಈಗ ಆಂಧ್ರ ಸರ್ಕಾರ ಬಂದು ನಿಷೇಧ ಮಾಡಿದೆ ಇದನ್ನ. ನಮ್ಮ ಕರ್ನಾಟಕದ ತೋತಾಪುರಿ ಮಾವಿನನ್ನ ನಿಷೇಧ ಮಾಡಿದೆ. ಈ ನಿಷೇಧವನ್ನ ಆಂಧ್ರ ಸರ್ಕಾರದ ಕ್ರಮವನ್ನ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಹಾಗೆ ಈ ವಿಚಾರನ ಕರ್ನಾಟಕದಲ್ಲಿರುವ ಯಾವೊಬ್ಬ ರಾಜಕಾರಣ ಮಾತನಾಡದೆ ಇರೋದು ಕೂಡ ದೊಡ್ಡ ದುರಂತನೇ ಸರಿ. ಇದ್ರ ಬಗ್ಗೆ ಸಮಸ್ತ ಕನ್ನಡ ಬಂಧುಗಳು ಪ್ರಶ್ನೆ ಈ ಭಾಗದ ರೈತರ ಸಲುವಾಗಿ ಎಲ್ಲರೂ ಪ್ರಶ್ನೆ ಮಾಡಬೇಕು, ಅವ್ರ ಜೊತೆ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಕೇಳ್ಕೊಂತ ಇದೀವಿ. ಮೊನ್ನೆ ಸಿದ್ದರಾಮಯ್ಯನವ್ರೆ, ನೀವು ಆಂಧ್ರ ಸರ್ಕಾರಕ್ಕೆ ಅವ್ರಿಗೆ ಪತ್ರ ಬರೆದು ಸರಿ, ಯಾರೋ ಆಂಧ್ರ ಸರ್ಕಾರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಪತ್ರ ಬರೆದಿದ್ರೆ ಸರಿ, ಒಪ್ಕೊಳ್ಳೋಣ. ಅವರು ಕ್ರಮ ತಗೊಂಡಿಲ್ಲ ತಾನೆ. ಕ್ರಮ ತಗೊಂಡಿಲ್ಲ ಅಂದ್ಮೇಲೆ ಆಂಧ್ರದಿಂದ ನಮ್ಮ ಕರ್ನಾಟಕಕ್ಕೆ ಏನ್ ಬರುತ್ತೋ ಎಲ್ಲವನ್ನು ನಿಷೇಧ ಮಾಡ್ಬಿಡಿ. ಕರ್ನಾಟಕದಲ್ಲಿ ಹೇಳುವಾಗ ಸಿಗುವಂತ ವಸ್ತುಗಳು ಆಂಧ್ರದಿಂದ ಇಲ್ಲಿ ಬರ್ತಾ ಇದ್ರೆ ವ್ಯಾಪಾರ ವಹಿವಾಟು ಏನಾದ್ರು ಮಾಡ್ತಾರೆ, ಅದನ್ನ ನಿಷೇಧ ಮಾಡಿ ಸಾಕು, ಅವರೇ ದಾರಿಗೆ ಬರ್ತಾರೆ. ನೀವು ಭಾರತ ಒಕ್ಕೂಟ ಸರ್ಕಾರಕ್ಕೆ ಪತ್ರ ಬರೋ ಏನು ಉಪಯೋಗ ಇದೆ? ಈಗಾಗಲೇ ನಮ್ಮ ಕನ್ನಡಿಗರ ದುಡ್ಡು 5 ಲಕ್ಷ ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ ಭಾರತ ಒಕ್ಕೂಟ ಸರ್ಕಾರಕ್ಕೆ ಕಂದಾಯದ ರೂಪದಲ್ಲಿ. ಆ ದುಡ್ಡೇ ಸರಿಯಾಗಿ ನಮ್ಗೆ ಕೊಡ್ತಾ ಇಲ್ಲ, ಆ ದುಡ್ಡೇ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅಂದ್ಮೇಲೆ ನೀವು ಪತ್ರ ಬರೆದು ಏನು ಉಪಯೋಗ ಇದೆ ಮಾನ್ಯ ಸಿದ್ದರಾಮಯ್ಯನವ್ರೆ? ಹಾಗೆ ಪರಿಹಾರ ಇದೆ ಅದಕ್ಕೂ. ಹೆಮ್ಮೆಯ ಹಾಲು ಮಂಡಳಿ, ಕರ್ನಾಟಕ ಹಾಲು ಮಂಡಳಿ, ಹೆಮ್ಮೆಯ ಕರ್ನಾಟಕ ಹಾಲು ಮಂಡಳಿ ಇದೆ ನಮ್ದೆ, ನಂದಿನಿ. ಅದೇ ಉತ್ಪನ್ನದ ಹೆಸರಲ್ಲಿ ಕರ್ನಾಟಕ ಹಾಲು ಮಂಡಳಿಯಿಂದ ಈ ನಮ್ಮ ಬೆಳೆಗಾರರ ಹತ್ರ ಏನಿದೆಯಲ್ಲ ಅದನ್ನ ಖರೀದಿ ಮಾಡಿ, ತೋತಾಪುರಿ ಮಾವಿನನ್ನ ಖರೀದಿ ಮಾಡಿ ಮಾವಿನ ಹಣ್ಣಿನ ರಸವನ್ನ ಎಲ್ಲ ಕಡೆ ವ್ಯಾಪಾರ ಮಾಡಿಸಿ ನಂದಿನಿ ಕರ್ನಾಟಕ ಹಾಲು ಮಂಡಳಿಯಿಂದ ಪರಿಹಾರ ಅಲ್ಲಿ ಸಿದ್ಧಂಗಾಯಿತು. ಹಾಗೂ ಆಂಧ್ರ ಸರ್ಕಾರದಿಂದ ಏನಿದೆಯೋ ಅದು ಈ ಕಡೆ ಬರೋ ಉತ್ಪನ್ನಗಳು ನಿಷೇಧ ಮಾಡಿ ಪರಿಹಾರ ಆಯಿತು. ನಮ್ ಸ್ವಾಭಿಮಾನ ಎತ್ತು ತೋರಿಸಿ ಸಿದ್ದರಾಮಯ್ಯನವ್ರೆ. ಈ ತರ ನಾವು ಪತ್ರ ಬರೀತೀವಿ ಅಂತ ಬಿಟ್ಟು ನಮ್ ರೈತರಿಗೆ ಅನ್ಯಾಯ ಮಾಡಬೇಡಿ ಸಿದ್ದರಾಮಯ್ಯನವ್ರೆ. ಈ ಕೂಡಲೇ ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತಮ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ತತ್ಕ್ಷಣ ಈ ಮಾವಿನ ಹಣ್ಣು ಅವ್ರಿಗೆ ಒಕ್ಕೂಟ ಸರ್ಕಾರಕ್ಕೆ ಪತ್ರ ಬರೀಬಹುದಾಗಿರ್ಬೋದು, ಅಥವಾ ಆಂಧ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದ ಅಂತ ಹೇಳ್ಬಿಟ್ಟು ಕುಂಟುನಪ್ಪ ಹೇಳದೆ ತಕ್ಷಣ ಈ ಕ್ಷಣ ಕರ್ನಾಟಕ ಸರ್ಕಾರನೇ ಎಲ್ಲಾ ರೈತರಿಂದನೂ ತೋತಾಪುರಿ ಮಾವಿನ ಹಣ್ಣನ್ನು ಖರೀದಿ ಮಾಡಿ ಅದನ್ನ ಹಣ್ಣಿನ ರಸಾಗಿ ಉತ್ಪನ್ನ ತಯಾರು ಮಾಡಿ ನಂದಿನಿ ಕರ್ನಾಟಕ ಹಾಲು ಮಂಡಳಿಯಿಂದ ಖರೀದಿ ಮಾಡಿಸಿ ಇಡೀ ಕರ್ನಾಟಕದಂತೆ ವ್ಯಾಪಾರ ಆಗಿ ನಡೀಲಿ, ನಮ್ಮ ರೈತರು ಉದ್ಧಾರ ಆಗಲಿ, ಕರ್ನಾಟಕ ಹಾಲು ಮಂಡಳಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.